ನಾವು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂದ್ಮೇಲೆ ಕನ್ನಡ ನಮ್ದು, ಕರ್ನಾಟಕ ನಮ್ದು. ಪುನೀತ್ ರಾಜ್ಕುಮಾರ್ ಅವರು ಸ್ಫೂರ್ತಿ ಅವ್ರು ಯಾವಾಗ ಅವ್ರು ನೋಡಿದೆ ನಾನು ಏನಾದ್ರು ಮಾಡ್ಬೇಕು ಅನ್ನೋದು ನನ್ನ ಮನ್ಸಲ್ಲಿ ಬಂತು. ಜೊತೆಗೆ ಇನ್ನೊಂದು ಮನುಷ್ಯನ ಜನ್ಮ ಅಂತ ಇರೋದು ಪಡೆಯೋದು ಅಪರೂಪ. ಆ ಜನ್ಮ ಪಡೆದ ಮೇಲೆ ಏನಾದ್ರೂ ಒಂದು ಸಾರ್ಥಕತೆ ಇರಬೇಕು ಅಂತ ಇದುವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾ ಆಗ್ಲಿ ಮೀಡಿಯಾದಲ್ಲಾಗ್ಲಿ ಇದನ್ನ ನಾನು ಕೊಟ್ಟಿಲ್ಲ. ನಾನು ಖಂಡಿತವಾಗ್ಲೂ ಹೋಗ್ತೀನಿ ಸರ್. ನನ್ಗೆ ಹಸುವಾದಾಗ ನಾನು ಒಂದೊಂದು ಟೈಮ್ ನೈಟ್ ಗಾಡಿ ಓಡಿಸುವಾಗ ನನ್ಗೆ ಅನ್ನ ಸಿಗದೆ ಇರುವಾಗ ನಾನು ಎಷ್ಟು ನೋವು ಪಡ್ತೀನಿ ಅನ್ನೋದು ನಂಗೆ ಗೊತ್ತು ಸರ್. ಅನ್ನನೇ ಮುಖ್ಯನ ಹೊರತು ಚಿನ್ನ ಅಂತೂ ಮುಖ್ಯ ಅಲ್ಲ ಸರ್. ವೀಕ್ಷಕರೇ, ಬೆಂಗಳೂರಿನ ವಿಶೇಷ ವ್ಯಕ್ತಿಯೊಬ್ಬರನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತೀನಿ. ಹಾಗಂತ ಇವರು ಶ್ರೀಮಂತರಲ್ಲ, ದೊಡ್ಡ ಸೆಲೆಬ್ರಿಟಿನೂ ಅಲ್ಲ, ಒಬ್ಬ ಸಾಮಾನ್ಯ ಆಟೋ ಡ್ರೈವರ್. ದಾನದಲ್ಲೆಲ್ಲ ಶ್ರೇಷ್ಠ ದಾನ ಅನ್ನದಾನ ಅನ್ನೋ ಮಾತಿದೆ. ಒಬ್ಬ ಆಟೋ ಡ್ರೈವರ್ ಶನಿವಾರ ಹಾಗೆ ಮಂಗಳವಾರ ಒಂದು 100 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ನಿಜಕ್ಕೂ ಹೆಮ್ಮೆಯ ವಿಚಾರ. ಈ ಆಟೋ ಡ್ರೈವರ್ ಕನ್ನಡದ ಕಟ್ಟಾಳು ಕೂಡ. ಕನ್ನಡದ ಭಾಷೆ ಹಾಗೂ ಕನ್ನಡದ ಸಿನಿಮಾ ರಂಗವನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ತಮ್ಮದೇ ಆದ ಸೇವೆಯನ್ನ ಈ ಆಟೋ ಡ್ರೈವರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಅವರು, ಎಲ್ಲಿರ್ತಾರೆ, ಏನ್ ಹೆಸರು? ಎಸ್, ಪುಟ್ಟೇಗೌಡ ಹೆಸರಿನ ಆಟೋ ಡ್ರೈವರ್ ಮಾಡ್ತಿರುವಂತ ಕೆಲಸ ಒಂದು ರೀತಿಯ ಅಳಿಲು ಸೇವೆ ಅನ್ಬೋದು. ನೋಡೋಣ ಅವ್ರು ಏನ್ ಮಾಡ್ತಾ ಇದ್ದಾರೆ. ಅನ್ನದಾನ ಶನಿವಾರ ಮತ್ತೆ ಮಂಗಳವಾರ ಯಾವ ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ಜನ ಭಾಗಿಯಾಗಿರ್ತಾರೆ, ಯಾಕೆ ಇದು ಮಾಡ್ಬೇಕು ಅಂತ ಅನ್ನಿಸ್ತು, ಇವೆಲ್ಲವನ್ನು ನೋಡ್ಕೊ ಬರೋಣ. ಲೆಟ್ಸ್ ಕಮ್. ಚಿತ್ರಮಂದಿರದ ಬಳಿ ಇದ್ದೀನಿ. ಇಲ್ಲಿ ನನ್ನ ಹಿಂಭಾಗ ನೋಡ್ತಾ ಇರ್ಬೋದು ರಾಜ್ಕುಮಾರ್ ಸ್ಟ್ಯಾಚು. ಇಲ್ಲಿ ಪುಟ್ಟೇಗೌಡರು ಏನು ಆಟೋ ಓಡಿಸ್ತಾರೆ, ಅವರು ಇಲ್ಲಿ ಜನರಿಗೆ ಒಂದು ಅನ್ನದಾನವನ್ನ ಮಾಡ್ತಾ ಇದ್ದಾರೆ. ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ ಅನ್ನೋ ಮಾತಿದೆ. ಹೀಗಾಗಿ ಪುಟ್ಟೇಗೌಡರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ, ಯಾವ ರೀತಿ ಮಂಗಳವಾರ ಶನಿವಾರ ಅವರು ಜನರಿಗೆ ಸಹಾಯ ಹಸ್ತವನ್ನ ಚಾಚ್ತಾರೆ, ಆಟೋ ಓಡಿಸ್ತಾ ತಮ್ಮ ಅಳಿಲ್ ಸೇವೆಯನ್ನ ಮಾಡ್ತಾ ಇದ್ದಾರೆ, ತಮ್ಮ ಕೈಲಾದಷ್ಟ ಸಹಾಯವನ್ನ ಜನರಿಗೆ ನೀಡ್ತಾ ಇದ್ದಾರೆ. ನೋಡೋಣ ಪುಟ್ಟೇಗೌಡರು ಏನ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಜನ ಭಾಗಿಯಾಗಿದ್ದಾರೆ. ಮಂಗಳವಾರ ಹಾಗೆ ಪ್ರತಿ ಶನಿವಾರ ಒಂದು 100 ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಇಷ್ಟೇ ಅಲ್ಲ, ತಮ್ಮ ಆಟೋದಲ್ಲಿ ಕನ್ನಡದ ಕಂಪನ್ನ ಪಸರಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ನಾಯಕ ನಟರುಗಳ ಭಾವಚಿತ್ರವನ್ನ ಹಾಕಿ ಕನ್ನಡದ ಭಾಷೆಯನ್ನ ಪಸರಿಸೋ ನಿಟ್ಟಿನಲ್ಲಿ ಪುಟ್ಟೇಗೌಡ ತಮ್ಮದೇ ಆದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಇವತ್ತು ಏನೊಂದು ವೀರೇಶ್ ಚಿತ್ರ ಮಂದಿರದ ಮುಂಭಾಗ ಇರುವಂತ ರಾಜ್ಕುಮಾರ್ ಸ್ಟ್ಯಾಚು ಬಳಿ ಇದ್ದೀವಿ. ಇಲ್ಲಿ ಪುಟ್ಟೇಗೌಡರು ಮಾಡ್ತಿರುವಂತ ಈ ಅಳಿಲು ಸೇವೆಯನ್ನ ತಿಳಿಸ್ಲಿಕ್ಕಾಗಿ ನಾವು ಇವತ್ತು ಗ್ರೌಂಡ್ ರಿಪೋರ್ಟ್ ಬಂದಿದ್ದು. ನೀವು ನೋಡ್ತಾ ಇರ್ಬೋದು ಪುಟ್ಟೇಗೌಡರು ತಮ್ಮ ಆಟೋ ತಾವೇ ಕಷ್ಟದಲ್ಲಿದ್ರು ಸಹ ಬೇರೆಯವರ ಕಷ್ಟಕ್ಕೆ ನೆರವಾಗುವವರ ಸಂಖ್ಯೆ ನಮ್ಮ ಸಮಾಜದಲ್ಲಿ ತೀರಾ ಕಡಿಮೆ. ಕೆಲವು ಮಂದಿ ಮಾತ್ರ ಈ ರೀತಿಯ ಏನೊಂದು ಕಾರ್ಯವನ್ನ ಮೈಗೂಡಿಸ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಪುಟ್ಟೇಗೌಡರು ಸಹ ಒಬ್ಬ ಆಟೋ ಡ್ರೈವರ್ ಆಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತಮ್ಮ ಕುಟುಂಬ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ನೋಡೋದು ಸಹಜ. ಆದ್ರೆ ತಾವೇ ಆಟೋ ಓಡಿಸ್ತಾ ಇದ್ರು, ತಾವೇ ಕಷ್ಟದಲ್ಲಿದ್ರು ಸಹ ಬಂದ ಹಣದಲ್ಲಿ ಏನೋ 100 ಜನಕ್ಕೆ ಅನ್ನ ಹಾಕ್ಬೇಕು ಅನ್ನೋ ಭಾವನೆಯನ್ನ ಪುಟ್ಟೇಗೌಡರು ಇಟ್ಕೊಂಡು ಈ ಒಂದು ಅಳಿಲು ಸೇವೆಯನ್ನ ಮಾಡ್ತಾ ಇರೋದನ್ನ ನೀವು ದೃಶ್ಯಾವಳಿಗಳಲ್ಲಿ ಕಾಣಬಹುದು.
ಎಸ್, ನಮ್ಮ ಜೊತೆ ಪುಟ್ಟೇಗೌಡರು ಇದ್ದಾರೆ. ಕೇಳೋಣ, ಇಷ್ಟೊತ್ತು ಸಾಕಷ್ಟು ಜನಕ್ಕೆ ಏನೊಂದು ಅನ್ನದಾನವನ್ನು ಮಾಡಿದ್ರು. ಪುಟ್ಟೇಗೌಡ್ರೆ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸರ್ ನಾನು 32 ವರ್ಷ ಆಯಿತು ಸರ್. ಎಲ್ಲಿರೋದು ನೀವು? ಬೆಂಗಳೂರಲ್ಲಿ ಯಾವ ಏರಿಯಾ? ವಿಜಯನಗರ, ಪಟೇಗಾರಪಾಳ್ಯ. ಈ ಅನ್ನದಾನ ಮಾಡ್ತಾ ಇದ್ದೀರಲ್ಲ, ಯಾವತ್ತು ಮಾಡ್ತೀರಾ? ಯಾವ ದಿನ ಅನ್ನದಾನ ಮಾಡೋದು? ಶನಿವಾರ ಮತ್ತು ಮಂಗಳವಾರ ದೇವ್ರ ತಲೆ ಮೇಲೆ ಹೂ ತಪ್ಪೋದು, ಅನ್ನದಾನ ಅಂತೂ ತಪ್ಪಲ್ಲ. ಯಾಕೆ ಅನ್ನದಾನ ಮಾಡಬೇಕು ಅನ್ನಿಸ್ತು? ಮನುಷ್ಯನಾಗ ಹುಟ್ಟಿದ ಮೇಲೆ ಈಗ ನನಗೆ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಸ್ಫೂರ್ತಿ ಆದರು. ಅದಕ್ಕಿಂತ ಮುಂಚೆ ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿ ಗೀತಾ ಮಂಜು ಅಂತೇಳ್ಬಿಟ್ಟು ಅವರು ಸಮಾಜ ಸೇವಕಿ ಇದ್ದಾರೆ. ಅವ್ರ ಪರಿಚಯ ಆಯಿತು ನಮಗೆ. ಅವರು ಪ್ರತಿದಿನ ಅವರು ಅನ್ನದಾನ ಪ್ರತಿಯೊಂದು ದಾನ ಮಾಡ್ತಾ ಇರ್ತಾರೆ. ಅಂದರೆ ಇರೋರು, ಇಲ್ಲದೇ ಇರೋರೇನಲ್ಲ, ಇರೋರು. ಅವರು ನಮಗೆ ಪ್ರೇರಣೆ ಆದರು. ಪುನೀತ್ ರಾಜ್ಕುಮಾರ್ ಅವರು ಸ್ಫೂರ್ತಿ ಆದರು. ಅವ್ರು ಯಾವಾಗ ಅವ್ರನ್ನ ನೋಡಿದೆ, ನಾನು ಏನಾದರೂ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಂತು. ಜೊತೆಗೆ ಇನ್ನೊಂದು ಮನುಷ್ಯನ ಜನ್ಮ ಅಂತ ಇರೋದು ಪಡೆಯೋದು ಅಪರೂಪ. ಆ ಜನ್ಮ ಪಡೆದ ಮೇಲೆ ಏನಾದರೂ ಒಂದು ಸಾರ್ಥಕತೆ ಇರಬೇಕು ಅಂತ ಇದುವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಮೀಡಿಯಾದಲ್ಲಾಗಲಿ ಇದನ್ನು ನಾನು ಕೊಟ್ಟಿಲ್ಲ. ನಾನು ಪ್ರತಿಯೊಂದು ಯೂಸ್ ಮಾಡ್ತೀನಿ, ಇನ್ಸ್ಟಾಗ್ರಾಮು ಪ್ರತಿಯೊಂದನ್ನು ಯೂಸ್ ಮಾಡ್ತೀನಿ. ಇವತ್ತಿನವರೆಗೂ ಒಂದು ಫೋಟೋ ಹಿಡಿದ್ಬಿಟ್ಟು ಹಾಕಿಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ. ಈಗ ನೀವು ಬಂದರೂ ಅಷ್ಟೇ ಗಾಡಿ ಶೂಟ್ ಮಾಡ್ತೀರಾ ಅಂತ ಅಂದ್ಕೊಂಡೆ. ನೀವು ಅಲ್ಲೆಲ್ಲ ಪಬ್ಲಿಕ್ ಮಾಡಿದ್ರಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಹೇಳ್ತಿದ್ದೆ ಸರ್ ಇದೆಲ್ಲ ಬೇಡ ಸರ್ ಅಂತ. ಈ ಒಂದು ಸ್ಥಳನ ಆಯ್ಕೆ ಮಾಡ್ಕೊಂಡಿದೆ. ಬೆಂಗಳೂರಲ್ಲಿ ಅನೇಕ ಏರಿಯಾಗಳಿವೆ. ಬಟ್ ನಾನು ಒಂದು 9-10 ತಿಂಗಳು 9-10 ತಿಂಗಳು ಏನಿದೆ ಅಷ್ಟು ಟೈಮು ನಾನು ವೃದ್ಧಾಶ್ರಮ, ಅನಾಥಾಶ್ರಮ ಕೊಡ್ತಾಯಿದ್ದೆ ರಾಜಾಜಿನಗರದಲ್ಲಿ. ಅದು ಒಬ್ಬನೇ ಬೆಳಿಗ್ಗೆ ಅಷ್ಟು ಬೇಗ ಹೋಗಿ ಅವ್ರಿಗೆ ತಿಂಡಿ ಕೊಡೋದು ಕಷ್ಟ ಆಯ್ತಾಯಿತು. ಒಂದು 9 ತಿಂಗಳು 10 ತಿಂಗಳು ಮಾಡಿದೆ ಅವ್ರಿಗೆ. ಅದಾದಮೇಲೆ ಇಲ್ಲಿ ಒಂದು ದಿವಸ ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ಪಟೇಗಾರಪಾಳ್ಯ ಶಿವ ಗಣೇಶ ದೇವಸ್ಥಾನ ಅಂತ ಇದೆ. ಅಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ ತಿಂಡಿ ಮೊಸರನ್ನ, ಪುಳಿಯೋಗರೆ, ಹಿಂಗೆ ವೆರೈಟಿ ಬರೀ ಅನ್ನ ಸಾಂಬಾರೇ ಅಂತಲ್ಲ, ಬಿಸಿಬೇಳೆ ಬಾತು, ಪುಳಿಯೋಗರೆ, ಮೊಸರನ್ನ ಪ್ರತಿಯೊಂದು ಮಾಡ್ತೀನಿ. ಅಂದರೆ ನಾನು ಭಟ್ರಲ್ಲ, ನನಗೆ ಅಡುಗೆ ಮಾಡೋದು ಗೊತ್ತಿಲ್ಲ. ಆ ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾನೆ. ಇವರು ಊಟ ಮಾಡಿ ಚೆನ್ನಾಗಿದೆ ಅಂತಾರೆ, ಅಷ್ಟು ಸಾಕು ನನಗೆ. ಈಗ ನೀವೇ ಕಷ್ಟದಲ್ಲಿದ್ದೀರಾ, ಆಟೋ ಓಡಿಸ್ತಾ ಇದ್ದೀರಾ, ಆಗರ್ಭ ಶ್ರೀಮಂತರೇನಲ್ಲ. ಬಟ್ ಈ ಕಷ್ಟದ ನಡುವೆ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಅನಿಸಿದೆ. ಯಾಕೆ ಅಂತ? ಆರಾಮಾಗಿರ್ಬೋದಿತ್ತು ಯಾವ ದಾನ ಮಾಡಿದ್ರೆ ಅಲ್ಲ ಸರ್. ಗೀತಾ ಮಂಜು ಅಂತ ಏನಿದ್ದಾರೆ ಅವ್ರನ್ನ ನಾನು ಮಾತೆ ಅಂತ ಕರಿತೀನಿ. ಅವರು ವಯಸ್ಸಲ್ಲಿ ಚಿಕ್ಕವರೇ. ನಾನು ನನ್ನ ತಾಯಿ ಇದರಲ್ಲಿ ನಾನು ನೋಡ್ತೀನಿ ಅವ್ರನ್ನ. ಅವರು ನನಗೆ ಪ್ರೇರಣೆ ಆದರು, ಇವರು ನನಗೆ ಸ್ಫೂರ್ತಿ ಆದರು. ಯಾರು? ಪುನೀತ್ ರಾಜ್ಕುಮಾರ್ ನನಗೆ ಸ್ಫೂರ್ತಿ ಆದರು. ಮನುಷ್ಯನ ಜೀವನ ಇಷ್ಟೇನೆ, ಏನೂ ಇಲ್ಲ, ಒತ್ಕೊಂಡು ಹೋಗೋದು ಏನಿದೆ ಅನ್ನೋ ಒಂದು ಉದ್ದೇಶ ನನ್ನಲ್ಲಿ ಬಂತು. ಅವತ್ತಿನಿಂದ ನಾನು ಸಣ್ಣದಾಗಿ ಪ್ರಾರಂಭ ಮಾಡಿದೆ. ಹೋಟ್ಲಿಂದ ಈಸ್ಕೊಂಬಂದು ದುಡ್ಡು ಕೊಟ್ಟು ಹೋಟ್ಲಲ್ಲಿ ಈಸ್ಕೊಂಬಂದು ಒಂದು 2-3 ವಾರ ಮಾಡಿದೆ. ಜನಗಳಿಗೆ ಕೊಡೋ ಇದರಲ್ಲಿ ಎಲ್ಲೋ ಒಂದು ಕಡೆ ನನಗೆ ತೃಪ್ತಿ ಸಿಗಲಿಲ್ಲ. ಹೋಟ್ಲಿಂದ ತಂದರೆ ಲಿಮಿಟಲ್ಲಿ ಕೊಡ್ತಾರೆ, ಒಂದೊಂದು ಸ್ವಲ್ಪನೇ ಕೊಡ್ತಾರೆ. ಹಂಗಾಗಿ ನನಗೆ ಯಾಕೋ ತೃಪ್ತಿ ಆಗಲಿಲ್ಲ. ಇಲ್ಲಿರೋರು 2 ಸಲ ಬಂದರೂ ಊಟ ಕೊಡ್ತೀನಿ, 3 ಸಲ ಬಂದರೂ ಕೊಡ್ತೀನಿ. ಅವರು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿ ಆದರೆ ನಾನು ಸಾಕಷ್ಟೇ. ನಾನಂತಾರೆ ಸರ್, ಇಲ್ಲಿ ಮಂದಿ ಊಟ ತೊಗೊಂಡವ್ರು ಅವ್ರನ್ನೇ ಕೇಳಬೇಕು ಸರ್. ನೀವು ಇಲ್ಲೇ ಇದ್ದಾರೆ, ಊಟ ಆಲ್ರೆಡಿ ಲೈವಲ್ಲಿ ನಡೀತಾ ಇದೆ. ನೀವು ಅವ್ರನ್ನೇ ಕೇಳಿ, ಅವ್ರು ಏನು ಹೇಳ್ತಾರೋ ಅದು ಅಭಿಪ್ರಾಯ ನಿಮಗೆ ಸಿಗುತ್ತೆ. ಸರ್, ಇನ್ನು ಆಟೋ ವಿಚಾರ ಬಂದರೆ, ನಿಮ್ಮ ಆಟೋ ಪೂರ್ತಿ ಕನ್ನಡದ ಕಂಪನ್ನ ಪಸರಿಸ್ತಾ ಇದ್ದೀರಾ. ಈ ಕನ್ನಡದ ಮೇಲಿನ ಕಾಳಜಿ ಯಾವಾಗಿಂದ ಬಂತು? ಎಷ್ಟು ವರ್ಷದಿಂದ? ತುಂಬ ವರ್ಷಗಳಿಂದ ಇದೆ ಸರ್. ಈ ಕನ್ನಡಾಭಿಮಾನ ಅಂದರೆ ಈ ಅನ್ನದಾನಕ್ಕಿಂತ ನನಗೆ ತುಂಬ ಹೋರಾಟಕ್ಕಾಗಲಿ ಇನ್ನೊಂದಕ್ಕಾಗಲಿ ಮಾಡೋದು ನಾನು ಕನ್ನಡಕ್ಕೋಸ್ಕರ. ಯಾಕೆಂದರೆ ಈಗ ನಮ್ಮ ಹೊರಗಡೆಯಿಂದ ಜನ ಬರ್ತಾರೆ ಸರ್, ಯಾರನ್ನೂ ಬರೋನ್ನ ಬೇಡ ಅಂತ ಹೇಳಲ್ಲ. ನಮ್ಮ ಎಲ್ಲಿಂದಾದರೂ ಬಾ, ತೊಂದರೆ ಇಲ್ಲ, ಕನ್ನಡವನ್ನು ಗೌರವಿಸೋ ಬೇವರ್ಸಿ ಅಂತ ಹಾಕಿದೆ. ಈ ಕನ್ನಡದ ಕಂಪು ಹಾಗೆ ಈ ಅನ್ನದಾನ ಮುಂದಿನ ದಿನಗಳಲ್ಲಿ ಮುಂದುವರಿಸ್ತಾರ? ನನ್ನ ಉಸಿರಲ್ಲಿ, ನನ್ನ ಕೈ ಕಾಲಲ್ಲಿ ಶಕ್ತಿ ಕೊಟ್ಟಿರೋವರೆಗೂ ಈ ಅನ್ನದಾನ ನಿಲ್ಲಲ್ಲ. ಕನ್ನಡದ ಕಂಪು ಇನ್ನೂ ಇದಕ್ಕಿಂತ ಜಾಸ್ತಿ ಇರುತ್ತೆ ಸರ್. ಇದು 2 ದಿನ, ಅದು 365 ದಿನ. ಚಿನ್ನಕ್ಕಿಂತ ಅನ್ನ ಜಾಸ್ತಿ ಅನ್ನೋದು ಒಪ್ತೀರಾ?
ನಾನು ಖಂಡಿತವಾಗ್ಲೂ ಒಪ್ತೀನಿ ಸರ್. ನನಗೆ ಹಸುವಾದಾಗ ನಾನು ಒಂದೊಂದು ಟೈಮು ನೈಟ್ ಗಾಡಿ ಓಡಿಸುವಾಗ ನನಗೆ ಅನ್ನ ಸಿಗದೆ ಇರುವಾಗ ನಾನು ಎಷ್ಟು ನೋವು ಪಡ್ತೀನಿ ಅನ್ನೋದು ನಂಗೆ ಗೊತ್ತು ಸರ್. ಅನ್ನನೇ ಮುಖ್ಯನ ಹೊರತು ಚಿನ್ನ ಅಂತೂ ಮುಖ್ಯ ಅಲ್ಲ ಸರ್. ಚಿನ್ನ ಹಾಕೊಂಡ್ರೆ 4 ಜನ ನೋಡ್ಬೋದು, ಅಷ್ಟು ಬಿಟ್ಟರೆ ಅದರಿಂದ ಹೊಟ್ಟೆ ತುಂಬಲ್ಲ ಸರ್. ಎಸ್, ಇದಿಷ್ಟು ಆಟೋ ಡ್ರೈವರ್ ಪುಟ್ಟೇಗೌಡರ ಮಾತುಗಳು. ಇವ್ರು ಹೇಳ್ತಾ ಇದ್ದಾರೆ ಚಿನ್ನಕ್ಕಿಂತ ಅನ್ನ ಮುಖ್ಯ, ದಾನದಲ್ಲೆಲ್ಲ ಶ್ರೇಷ್ಠ ದಾನ ಅನ್ನದಾನ. ದಿನ ವಾರಕ್ಕೆ 2 ದಿನ ಮಾಡಿದ್ರೆ ಇನ್ನು ಮಿಕ್ಕಿದ ದಿನಗಳಲ್ಲಿ ಕನ್ನಡದ ಕನ್ನಡವನ್ನು ಉಳಿಸೋ ಬೆಳೆಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದರಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನನ್ನ ಖುಷಿಯಿಂದ ಸ್ವಯಂ ಪ್ರೇರಿತನಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇರೋದು. ಆತ್ಮತೃಪ್ತಿ ಇದೆ. ನನ್ನ ಕೊನೆ ಉಸಿರಿರೋವರೆಗೂ ಈ ಕನ್ನಡವನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಹಾಗೆ ಈ ರೀತಿಯ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇರ್ತೀನಿ. ಇದಕ್ಕೆ ಪುನೀತ್ ರಾಜ್ಕುಮಾರ್ ಹಾಗೆ ಇತರರು ಅನೇಕರು ನನಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಅನ್ನೋ ಮೂಲಕ ತಮ್ಮ ಸಂತೋಷದ ಮಾತುಗಳನ್ನ ಆಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಮಹಿಮಾ ಮಾದ್ರಾಜ್, ಅಸ್ತ್ರ ಟಿವಿ, ಬೆಂಗಳೂರು.